ಸೊ ಈಗ ನೋಡಿ ಆನ್ ಮಾಡಿದ್ದೀವಿ. ಈಗ ನೀರು ಬೀಳ್ತಾ ಇದೆ. ಗಾಳಿ ಬರ್ತಾ ಹೆಂಗೆ ಬೀಸುತ್ತೆ ಕೂಡ ಹಂಗೆ ತೂರ್ಕೊಂಡು ಹೋಗ್ತಾ ಇರ್ತದೆ. ಹೌದು, ಗಾಳಿ ಬರ್ತಾ ಬೀಸಂಗೆಲ್ಲ ತೂರ್ತಾ ಹೋಗ್ತದೆ. ಇದರಲ್ಲೇ ಗೊಬ್ಬರ ಕೊಡೋದ್ರಿಂದ ಯಾವುದೋ ಜೀವಾಮೃತ, ಗೋಕೃಪಾಮೃತ ಮತ್ತು ಇವೆಲ್ಲ ಕೊಡೋದ್ರಿಂದ ಇವು ಎಲೆಗಳ ಮೇಲೆ ಬೀಳ್ತದೆ. ಎಲ್ಲ ಭಾಗಕ್ಕೂ ಜಮೀನು ಭಾಗಗಳಿಗೂ ಹೋಗುತ್ತೆ. ಈ ಉದ್ದೇಶದಿಂದ ನಾನು ಮಾಡಬೇಕು ಅನ್ನೋ ಇನ್ನೂ ಮನಸ್ಸಲ್ಲಿ ಬಂತು. ಹಾಗಾಗಿ ಕಾಸ್ಟ್ಲಿ ಆದರೂ ಕೂಡ ಈ ಎಲ್ಲ ಮೆಥಡ್ನು ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ನಮಸ್ತೆ, ನಾನು ಕಳೆದ ಒಂದು 8 ವರ್ಷದಿಂದ ಏನು ಗೋ ಆಧಾರಿತ ಕೃಷಿ, ಸಾವಯವ ಕೃಷಿ ಮಾಡ್ತಾ ಬರ್ತಾಯಿದ್ದೀನಿ. ನಾನು ಕಬ್ಬು, ಭತ್ತ, ತೆಂಗು, ಇವನ್ನ ರಾಗಿ ಬೆಳೀತಾ ಇದ್ದೀವಿ. ನಮ್ಮದು ಈಗ ಕಬ್ಬಿನಲ್ಲಿ ಬೇಸಿಗೆ ಬೆಳೆಯಲ್ಲಿ ಕಬ್ಬು ಬೆಳೆಯಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದೆ. ಕಾರಣ ಏಕೆ ಅಂತಂದರೆ ಈಗ ಜೂನ್ ತಿಂಗಳಲ್ಲಿ ಜಾಸ್ತಿ ನಾಟಿ ಮಾಡ್ತಾರೆ ಕಬ್ಬನ್ನ. ಅದು ಜನವರಿ ಮತ್ತು ತಿಂಗಳಲ್ಲಿ ಹೂ ಬಂದು ಎಲ್ಲ ಕಟಾವು ಮಾಡಿಬಿಟ್ಟಿರ್ತಾರೆ. ಕಬ್ಬು ಸಿಗೋಲ್ಲ. ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಕಬ್ಬು ಕಟಾವು ಮಾಡೋಕ್ಕೆ ಸಿಗೋಲ್ಲ. ಹಾಗಾಗಿ ಬೇಸಿಗೆ ಬೆಳೆಗೆ ಬೆಳೆದು ಗ್ರಾಹಕರಿಗೆ ಬೆಲೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಬೇಸಿಗೆ ಬೆಳೆನ ಆಯ್ಕೆ ಮಾಡ್ಕೊಂಡೆ. ಜೊತೆಗೆ ನಾನು ಚೋಳೂರು ವೆಂಕಟೇಶಣ್ಣವ್ರದ್ದು ವಿಡಿಯೋ ನೋಡಿದ್ದೆ. ಅವರು ಒಂದು ಸ್ಲಿಂಕರ್ ಮೈಕ್ರೋ ಟ್ಯೂಬಲ್ಲಿ ನೀರು ಹಾರುವಂಗೆ ಮಾಡ್ಕೊಂಡಿದ್ರು. ಅದರಿಂದ ಎಲೆಗಳ ಮೇಲೆ ನೀರು ಬೀಳೋದ್ರಿಂದ ವಾತಾವರಣದಲ್ಲಿರುವಂಥ ಸಾರಜನಕ ಬೆಳೆಗೆ ಸಿಗುತ್ತೆ ಅಂತ ತಿಳಿದೆ. ಅಲ್ಲೂ ಹೋಗಿ ಅವರು ಮಾಡಿದ್ದನ್ನು ನೋಡ್ಕೊಂಡು ಬಂದೆ. ಹಾಗಾಗಿ ನನಗೆ ಇದು ತುಂಬ ಕಾಸ್ಟ್ಲಿ ಆಯಿತು. ಆದರೂ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನನ್ನಲ್ಲಿ ಹುಟ್ಕೊಳ್ತು. ಹಾಗಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಇದ್ರ ಮುಖಾಂತರ ನಾನು ಕಬ್ಬಿನ ಬೆಳೆಗೆ ಜೀವಾಮೃತ ಮತ್ತು ಗೋಕೃಪಾಮೃತ ಮತ್ತು ನಮ್ಮ ಇಲ್ಲಿ ವಿ ಸಿ ಫಾರಮ್ ಸಿಗುವಂಥ ಟ್ರೈಕೋಡರ್ಮ ಸೂಡೋಮೋನಾಸ್ಗಳನ್ನ ಅವನ್ನು ಕೂಡ ಕಡಲೆ ಹಿಟ್ಟಿನಲ್ಲಿ ಡ್ರಮ್ಮಲ್ಲಿ ಇದು ಮಾಡಿ ಕೊಟ್ಟಿದ್ದೀನಿ. ಇದು ನಾನು ಈ ಡ್ರಮ್ಮಲ್ಲಿ ಕೊಳೆಯಕ್ಕೆ ಇಲ್ಲಿ ಮೇಲೆ ಏನು ನೀರು ಬೀಳಬಾರ್ದು ಅಂತೇಳಿ ಸೀಟ್ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಅದರಿಂದ ವೆಂಚೂರಿ ಮುಖಾಂತರ ಎಳೆಸ್ತೀನಿ. ಈ ಥರ 30 ಅಡಿ ಒಂದೊಂದು ಲೈನ್ ಮಾಡಿದ್ದೀನಿ. ಹೀಗೆ 30 ಅಡಿ ಇದೆ ಲೈನ್. ಇದು ಇಲ್ಲಿ ಒಂದು ಗೇಟ್ ವಾಲ್ ಇಟ್ಕೊಂಡಿದ್ದೀನಿ. ಎಷ್ಟಕ್ಕೊಂದು ಗೇಟ್ ವಾಲು? ಇದು ಒಂದು 30 ಅಡಿ ಇದೆ ಸೈಜು. 30 ಅಡಿಗೆ ಒಂದು ಗೇಟ್ ವಾಲ್ ಇಟ್ಕೊಂಡಿದ್ದೀನಿ. ಇಲ್ಲಿ ಪೈಪ್ ಲೈನ್ ಮಾಡಿ ಕೆಳಗೆ ಈ ಕಡೆಗೂ ಪೈಪ್ ಲೈನ್ ಮಾಡಿದ್ದೀನಿ. ಅವರು ಚೋಳೂರು ವೆಂಕಟೇಶಣ್ಣವ್ರು ಹೇಳಿದರು ಆ ಪೈಪಿನಿಂದ ಲ್ಯಾಟ್ರಲ್ ತಗೊಳ್ಳಿ ಅಂತ ಹೇಳಿದರು. ಅದು ಕಮ್ಮಿ ಬಜೆಟ್ನಲ್ಲಿ ಆಗುತ್ತೆ ಅಂತ. ನಾನು ಬೇಡ, ಈ ಥರ ನಮ್ಮ ಸ್ನೇಹಿತರೊಬ್ಬರು ಮರದೇಶಿಗೌಡರು ಅಂತೇಳಿ ಅವ್ರ ತೋಟಕ್ಕೆ ಮಾಡಿದರು. ಅವ್ರ ಕಾನ್ಸೆಪ್ಟ್ ನೋಡ್ಕೊಂಡು ಸ್ವಲ್ಪ ಕಾಸ್ಟ್ಲಿ ಆಯ್ತು ಅನ್ನೋದು, ಅವರು ಕಾಸ್ಟ್ಲಿ ಆಯ್ತದೆ ಆದರೂ ಆಗಲಿ ನೋಡೋಣ, ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಇದೊಂದು ಮಾಡಿದ್ವಿ. ಈಗ ಹಿಂಗೆ ಅವರು ಚೋಳೂರು ವೆಂಕಟೇಶಣ್ಣ ಹೇಳಿದರು 12 ಅಡಿಗೆ ಹೇಳಿದರು. ಸ್ವಲ್ಪ ನಮ್ಗೆ ಜಾಸ್ತಿ ಅಂತರ ಕೊಟ್ಟಿದ್ದೀವಿ. ಯಾಕೆಂದರೆ ಕಬ್ಬಿನ ಗದ್ದೆಯಿಂದ ಕಬ್ಬು ಏರುವಾಗ ಉಳುಮೆ ಮಾಡುವಾಗ ಸಮಸ್ಯೆ ಆಗುತ್ತೆ ಅಂತೇಳಿ ಆ ಥರ ಮಾಡ್ಕೊಂಡಿದ್ವಿ. ಎಷ್ಟು ಅಂತರ ಕೊಟ್ಟಿದ್ದೀರಾ? ನಾವು ಒಂದು 18 ಅಡಿ ಕೊಟ್ಟಿದ್ದೀವಿ. 18 ಅಡಿ ಅಂತರ ಕೊಟ್ಕೊಂಡು ಮಾಡ್ಕೊಂಡಿದ್ದೀವಿ. ಇದು ಅಂದರೆ ಬಿತ್ತನೆಗೆ ಕಟ್ಕೊಂಡಿದ್ರು ನಮ್ಮ ಸ್ನೇಹಿತರೊಬ್ಬರು. ಇದು ಬಿತ್ತನೆಗೆ ಕಬ್ಬು ಕಡಿದ್ರು 8 ತಿಂಗಳಿದ್ದಾಗ ಕಟ್ಕೊಂಡಿದ್ರು. ಇದು ಪೈರು ಬಂದಿದೆ ಅಷ್ಟೇ. ಈ ಭಾಗದ್ದು ಈಗ ಕಬ್ಬು ಕಟಾವು ಮಾಡ್ತಾಯಿದ್ದೀವಿ. ಪ್ರೆಸೆಂಟ್ಲಿ ಕಬ್ಬು ಕಟಾವು ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಈ ಥರ ಪೈಪ್ ತಗೊಂಡಿದ್ದೀವಿ. ಇಲ್ಲಿ ಈಗ ಇದೊಂದು ಲೈನು, ಇಲ್ಲಿ ಮಾಮೂಲಿ ಗೇಟ್ ವಾಲ್ ಇದೆ. ಇದನ್ನು ಬಿಚ್ಚುವಂಗೂ ಕೂಡ ಮಾಡ್ಕೊಂಡಿದ್ದೀವಿ. ಇದನ್ನು ಇಲ್ಲಿ ಬಿಚ್ಕೊಳ್ಬೋದು ಮತ್ತು ಹಾಕೊಳ್ಬೋದು, ಆ ರೀತಿ ಮಾಡ್ಕೊಂಡಿದ್ದೀನಿ. ಇದು ಲ್ಯಾಟ್ರಲ್ ಇರೋದು ಒಂದು ಕಬ್ಬಿಣದ್ದು ರಾಡು, ಸೆಕೆಂಡ್ ಲ್ಯಾಂಡು ಗುಜುಡಿಲಿ ಒಂದು 10 mm ರಾಡ್ ತಗೊಂಡು 8 ಅಡಿ ಕಟ್ ಮಾಡಿ ಅದನ್ನು ಭೂಮಿ ಒಳಗೆ ಸಿಗಾಕಿ ಇದು ಸಪೋರ್ಟ್ ಕೊಟ್ಟಿದ್ದೀನಿ. ಇದು ಸಪೋರ್ಟು, ಯಾಕೆಂದರೆ ಗಾಳಿ ಬಡ್ತಕ್ಕೆ ತೂರಬಾರ್ದು ಅಂತೇಳಿ. ಈಗ ಇದು ನಾನು ಕಬ್ಬು ದೊಡ್ಡದು ಮುರಿ ಮಾಡಿದ್ಮೇಲೆ 3 ತಿಂಗಳಾದಮೇಲೆ ಇದನ್ನು ಹಾಕಿ ಬಿಟ್ಬಿಟ್ಟಿದ್ದು. ಇದರಲ್ಲೇ ಕೂಡ ನಾವು ಸ್ಪ್ರಿಂಕ್ಲರ್ ನೀರು ಕೊಡ್ತಾಯಿದ್ವಿ. ಮತ್ತು ನಾವು ಈಗ ಏನು ಜೈವಿಕ ಗೊಬ್ಬರಗಳು, ಜೀವಾಣು ಗೊಬ್ಬರಗಳು ಮಾಡ್ತಿದ್ವಲ್ಲ, ಅದನ್ನು ಕೂಡ ಇದರಲ್ಲೇ ಕೊಡ್ತಾಯಿದ್ವಿ. ಆಮೇಲೆ ಈಗ ಸ್ವಲ್ಪ ಒಂದೊಂದು ಬಿಸಿಲು ಒಣಗಿ ಆ ಥರ ಈ ಬಕ್ಕಂದಿರುವಂಥದ್ದು ಇದಾಗಿದೆ ಅಷ್ಟೇ. ಅದನ್ನು ಈಗ ಕಬ್ಬು ಕಡ್ದಾದ್ಮೇಲೆ ಎಲ್ಲನೇ ಇದು ದಾರ ಬಿಗಿ ಮಾಡಿ ಕೆಳಗಡೆ ಲೂಸ್ ಇರುವಂಥವನ್ನ ಕಟ್ಟಬೇಕು. ಅನಾನುಕೂಲತೆ ಏನಿಲ್ಲ, ತುಂಬ ಕಾಸ್ಟ್ಲಿ ಆಗುತ್ತೆ ಅನ್ನೋದು ಅಷ್ಟೇ. ಅನುಕೂಲ ಆಗುತ್ತೆ. ಈಗ ಏನಂದರೆ ಈಗ ನಾವು 12 ಅಡಿ ಹೈಟ್ ಕೊಟ್ಟಿದ್ದೀವಿ. ಇದು 12 ಅಡಿ ಹೈಟ್ ಕೊಟ್ಟಿರೋದ್ರಿಂದ ಮಳೆ ಮಳೆ ಹೆಂಗೆ ಹೋಯ್ತದೆ ಆ ಲೆವೆಲಲ್ಲಿ ನೀರು ಸ್ಪ್ರೆಡ್ ಆಗುತ್ತೆ. ಈಗ ಆ ಕಡೆ ಒಂದು 12 ಅಡಿ ಹೋಗುತ್ತದೆ, ಈ ಕಡೆ 12 ಅಡಿ ಹೋಗುತ್ತೆ. ಗಾಳಿ ಬಡ್ತಾ ಜಾಸ್ತಿ ಆದಂತೂ ಇನ್ನೂ ತೂರ್ಕಂದೇ ಹೊಂಟೋಗುತ್ತೆ, ನೀರು ತುಂಬ ದೂರಕ್ಕೆ ಹೋಗುತ್ತೆ. ಅದು ಏನಂದರೆ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಬೆಳೆಗೆ ಮೇಲೆ ಬೀಳೋದ್ರಿಂದ ಬೆಳೆಗಳಿಗೆ ಇದು ಗೊಬ್ಬರಗಳಾಗೂ ಕನ್ವರ್ಟ್ ಆಗುತ್ತೆ. ಅದು ರೀತಿಲಿ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದೆ. ಇದಾಕಿ 1 ವರ್ಷ ಆಯಿತಾ?
ಈಗ ಇಂಥ ವರ್ಷದಲ್ಲಿ ಹಾಕಿದ್ದು ಅದು. ಓಕೆ, ಕಬ್ಬು ನಾಟಿ ಮಾಡುವಾಗ ಇದನ್ನ ಹಾಕಿದ್ದು? ಕಬ್ಬು ನಾಟಿ ಮಾಡೋಕೆ ಮೊದಲೇ ಪೈಪ್ ಲೈನ್ ಮಾಡಿರೋದು. ಪೈಪ್ ಲೈನ್ ಮಾಡಿದ್ದೀನಿ. ಒಂದು ಹೆಚ್ಚು ಕಮ್ಮಿ ಇದು ಒಂದು 80,000 ಖರ್ಚಾಗಿತ್ತು. ಎಷ್ಟು ಎಕರೆ? ಒಂದೂವರೆ ಎಕರೆ ಬರ್ತದೆ. 80,000 ಖರ್ಚಾಗಿತ್ತು. ಮಾಡಿದ್ವಿ, ಮಾಡಿ ಅದರಲ್ಲೇ ನೀರು ಕೊಟ್ಟಿದ್ದೀವಿ. ಈಗ ಮಾಮೂಲಿ ಈಗ ಇವೆಲ್ಲನೇ ಕಬ್ಬು ಕಟಾವು ಮಾಡ್ತಾಯಿದ್ದೀವಿ. 2 ಅಂತಂದರೆ ಇದರಲ್ಲಿ ಈಗ ಕಟಾವು ಮಾಡ್ತಾಯಿದ್ದೀವಿ. ಕಟಾವು ಮಾಡಿ ಎಲ್ಲ ಇದಾದ್ಮೇಲೆ ನೋಡಬೇಕು ಎಷ್ಟು ಬರ್ತದೆ ಅಂತ ಲೆಕ್ಕಾಚಾರ. ಸ್ವಲ್ಪ ಚೆನ್ನಾಗಿ ಬಂದಿದೆ ಕಬ್ಬು. ಮೊದಲಿಗಿನ್ನೂ ಕೂಡ ನಾವು ಸಾವಯವದಲ್ಲಿ ನೀರು ಕಟ್ಕೊಂಡು ಮಾಡೋದಕ್ಕಿಂತ ಮೇಲ್ಗಡೆ ನೀರು ಬೀಳೋದ್ರಿಂದ ಇಳುವರಿ ಚೆನ್ನಾಗಿ ಬರ್ತದೆ ಅಂತ ಅಂದ್ಕೊಂಡು ನಾನು ಶೇಕಡ ಒಂದು 20% ಜಾಸ್ತಿ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದೆ ಸರ್. ಅಲ್ಲ, ಈಗ ನೀವು ಬೋರಿಂದನೇ ನೀರು ಕಟ್ತಿದ್ದ? ಬೋರಿಂದ ಕಟ್ತಿದ್ದು, ಆಗ ಡ್ರಿಪ್ಪಿಂದು ಕೂಡ ಕೊಡ್ತಿದ್ದೋ ನಾವು. ನೀರಾವರಿ ಮಾಡ್ಕೊಂಡಿದ್ದು. ನಮ್ಗೆ ಏನಂತಂದರೆ ನೀರನ್ನು ಹಾಯಿಸೋ ಪದ್ಧತಿಗಿನ್ನ ಡ್ರಿಪ್ಪು ಅಥವಾ ಸ್ಲಿಂಕರ್ಲ್ಲಿ ಕೊಟ್ಟರೆ ಉತ್ತಮ. ಇದಕ್ಕೂ ಮುಂಚೆ ಹಾಯಿಸ್ತಿರ್ಲಿಲ್ಲ? ಅಲ್ಲ, ಡ್ರಿಪ್ಪಲ್ಲಿ ಕೊಡ್ತಿತ್ತು. ಡ್ರಿಪ್ ಇದೆ. ಈ ಗದ್ದೆಗೆ ಡ್ರಿಪ್ಪು ಮಾಡಿ ಒಂದು 6 ವರ್ಷ ಆಗಿದೆ ನಾವು ಆ್ಯಕ್ಚುಲಿ ಕಬ್ಬಿಗೆ ಹಾಯಿಸು ನೀರು ಪದ್ಧತಿ ಬಿಟ್ಟು ನಿಲ್ಲಿಸಿದ್ದೀವಿ. ಅನಿವಾರ್ಯ ಇದ್ದಾಗ ಮಾತ್ರ ಕಬ್ಬು ನಾಟಿ ಮಾಡುವಾಗ ಅನಿವಾರ್ಯ ಇದ್ದಾಗ ಒಂದು ವರ್ಷದಲ್ಲಿ 1-2 ದಿನ 3 ದಿನ ಕಟ್ಟೋದು ಅಷ್ಟೇ. ಇದು ಕಾಲುವೆ ನೀರನ್ನ. ಆಮೇಲೆ ಕಾಲುವೆ ನೀರು ಕಟ್ಟೋದ್ರಿಂದ ಏನಂದರೆ ಕಳೆಗಳು ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ಬೋರಲ್ಲೇ ಕೂಡ ಹನಿ ನೀರಾವರಿ ಮಾಡ್ಕೋದು, ಸ್ಪ್ರಿಂಕ್ಲರ್ ಮಾಡಿರೋದು. ಇದೊಂದು ಹೊಸ ಪದ್ಧತಿ ನೋಡಿದ್ದೆ. ಇದನ್ನು ಮಾಡೋಣ ಅಂತ ಮಾಡಿದೆ. ಇದೊಂದು ಮಾಡಬೇಕು ಅಂತ ಅನ್ನಿಸ್ತು, ಹಂಗಾಗಿ ಮಾಡಿಸ್ದೆ. ಈಗ ಆನ್ ಮಾಡಿ, ಮತ್ತೆ ಆನ್ ಮಾಡಲಾ? ಬನ್ನಿ ಸರ್. ಈಗ ಮಾಡಿದ್ದೀನಿ. ಈಗ ಕಿತ್ಕೊಂಡು ಹೋಗ್ತಾ ಸಮಸ್ಯೆಗಳಾಯ್ತಾವೆ. ಸಮಸ್ಯೆಗಳಿದಾವೆ ಇದರಲ್ಲಿ. ಈ ಸಮಸ್ಯೆಗಳು ಇದ್ರೆ ನೋಡ್ಕೊತಾ ಇರಬೇಕು, ಮಾಡಬೇಕು. ಕೆಲವು ರಿಸ್ಕ್ ತಗೊಳ್ದೋದ್ರೆ ಅವ್ರು ಏನಂತಾರೆ, ಏನೋ ನಮ್ಮೇನೋ ನೋಡಿ ಸರ್. ಈಗಲೇ ಸೊ ಈಗ ನೋಡಿ ಆನ್ ಮಾಡಿದ್ದೀವಿ. ಈಗ ನೀರು ಬೀಳ್ತಾ ಇದೆ. ಗಾಳಿ ಬರ್ತಾ ಹೆಂಗೆ ಬೀಸುತ್ತೆ ಕೂಡ ಹಂಗೆ ತೂರ್ಕೊಂಡು ಹೋಗ್ತಾ ಇರ್ತದೆ. ಹೌದು, ಗಾಳಿ ಬರ್ತಾ ಬೀಸ್ದಂಗೆಲ್ಲ ತೂರ್ತಾ ಹೋಗ್ತದೆ. ಇದರಲ್ಲೇ ಗೊಬ್ಬರ ಕೊಡೋದ್ರಿಂದ ಯಾವುದೋ ಜೀವಾಮೃತ, ಗೋಕೃಪಾಮೃತ ಮತ್ತು ಇವೆಲ್ಲ ಕೊಡೋದ್ರಿಂದ ಇವು ಎಲೆಗಳ ಮೇಲೆ ಬೀಳ್ತದೆ. ಎಲ್ಲ ಭಾಗಕ್ಕೂ ಜಮೀನು ಭಾಗಗಳಿಗೂ ಹೋಗುತ್ತೆ. ಈ ಉದ್ದೇಶದಿಂದ ನಾನು ಮಾಡಬೇಕು ಅನ್ನೋ ಇನ್ನೂ ಮನಸ್ಸಲ್ಲಿ ಬಂತು. ಹಾಗಾಗಿ ಕಾಸ್ಟ್ಲಿ ಆದರೂ ಕೂಡ ಈ ಎಲ್ಲ ಮೆಥಡ್ನು ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಇದರಿಂದ ನನಗೊಂದು 20% ಕಬ್ಬಿನಲ್ಲಿ ಹೆಚ್ಚಿನ ಇದು ಬಂದಿದೆ ಸರ್. ಇಳುವರಿ ಹೆಚ್ಚಾಗಿ ಬಂದಿದೆ. ಬೆಳೆಯಲ್ಲಿ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಬೆಂಕಿ ಬಿಡಿಲ್ಲ. ಇವಾಗ ಏನು ಮಾಡ್ತೀವಿ, ತರಕ್ಕೆ ಕಟ್ ಮಾಡೋ ಮಿಷಿನ್ ಬಂದಿದೆ. ಅದರಲ್ಲಿ ಪೌಡ್ರ್ ಮಾಡಿಸ್ಬಿಟ್ಟು ಮಾಮೂಲಿ ಗೊಬ್ಬರ ಕೊಡ್ತೀವಿ. ಇದು ಜೀವಾಣು ಗೊಬ್ಬರಗಳು ಅವನ್ನ ಕೊಡ್ತಾ ಹೋಗ್ತೀವಿ. ಹಿಂಗೆ ಬೀಳ್ತಾ ಇರ್ತದೆ ಸರ್. ಮಳೆ ನೀರು ಬಿದ್ದಂಗೆ ಬರ್ತಾ ಇರ್ತದೆ. ಓಕೆ, ನೀರು ಬೆಳೆ ಮೇಲೆ ಬೀಳೋದ್ರಿಂದ ಬೆಳೆ ತುಂಬ ಚೆನ್ನಾಗಿ ಬರ್ತದೆ ಅಂತೇಳಿ ಮಾಡ್ಕೊಂಡಿದ್ದೀವಿ ಸರ್. ಹೌದು. ಈಗ ನೋಡಿ ಸರ್, ಸ್ಟಾರ್ಟ್ ಮಾಡಿ 2 ನಿಮಿಷ ಆಯಿತು. ಈಗ ಹಾಲು ನೋಡಿ, ಕಬ್ಬು ಮೇಲೆಲ್ಲ ಕಬ್ಬು ಕಟಾವು ಮಾಡಿದ್ದೀವಿ. ಮಳೆ ಬಿದ್ದಾಗ ನೀರು ಹೆಂಗೆ ಬೀಳ್ತದೆ ಕಬ್ಬು ಮೇಲೆ ಹಂಗೆ ಬೀಳ್ತಾ ಇದೆ ನೋಡಿ. ಪ್ಲಸ್ ಇದು ಮಣ್ಣಿನ ಫಲವತ್ತತೆಗೆ ತುಂಬ ಒತ್ತು ಕೊಡುತ್ತೆ ಸರ್. ನೀರು ನಿರ್ವಹಣೆನೂ ಮುಖ್ಯ ಆಗ್ತದೆ ಸರ್. ಬೆಳೆಗಳಲ್ಲಿ ನೀರು ನಿರ್ವಹಣೆನೂ ಮುಖ್ಯ. ಎಷ್ಟು ಅವರ್ ಬಿಡ್ತಿದ್ರಿ ಡೈಲಿ? ಸರ್ ನಮಗೆ ಒಂದು 2 ಅವರ್ಸ್ ಬಿಡ್ತೀನಿ. ಯಾಕೆಂದರೆ ಪುನಃ ಚೇಂಜ್ ಮಾಡೋಕ್ಕಲ್ಲ. ನೀವು ಕಬ್ಬಿಂದ ನೀರು ಜಾಸ್ತಿ ಆದ್ರೆ ಮುಂದಕ್ಕೆ ಪಾಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬಿಡ್ತೀನಿ. ಮಳೆ ಚೆನ್ನಾಗಿ ನೆಂದಂಗೆ ಆಗುತ್ತೆ. ಆಮೇಲೆ ಈಗ ಈ ಕಡೆ ಬೀಸ್ತಾ ಇರ್ತದೆ, ಸ್ವಲ್ಪ ಹೊತ್ತು ಗಾಳಿ ಬರ್ತಾ ಬೀಸಿ ಇನ್ನು ಆ ಕಡೆ ಹೋಗುತ್ತೆ. ಎಲ್ಲ ಪ್ಲೇಸ್ಗಳು ಆಗ್ತದೆ. ಒಂದು 2 ಅವರ್ಸ್ ಬಿಡೋದು. ಕಬ್ಬಿಗೇನು ಜಾಸ್ತಿ ಇದೇನು ಆಗಲ್ಲ ನಮಗೆ. ಕಬ್ಬಿಗೆ ನೀರು ಜಾಸ್ತಿ ಅಂತ ಅನ್ಸೋಲ್ಲ. ಈ ಸೊಪ್ಪು ತರಕಾರಿಗಳಾದರೆ ಅಲ್ಲೇ ಸ್ವಲ್ಪ ಒಂದು ಅರ್ಧ ಗಂಟೆ 1/4 ಗಂಟೆ ಒಳಗೆಲ್ಲ ಚೇಂಜ್ ಮಾಡ್ಕೋಬೇಕು. ಇದಕ್ಕೇನು ಆಗಲ್ಲ ಸರ್. ಕಬ್ಬು 3 ತಿಂಗಳು 4 ತಿಂಗಳು ಆದಮೇಲೆ ಹಿಂಗೆ ಕೊಡೋದ್ರಿಂದ ಏನೂ ಆಗಲ್ಲ. ಹೌದು. ನಾವು ಸಹ ಇದು ಸಾವಯವದಲ್ಲೇ ಬೆಳೆದು ಈ ಟೈಮಲ್ಲಿ ಬೆಲ್ಲ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡಿರುವಂಥದ್ದು ಸರ್ ಕಬ್ಬನ್ನ. ಈಗ 13 ತಿಂಗಳಾಗಿದೆ ಕಬ್ಬು. ಈಗ ಅದೇ ನೀವು ಅಲ್ಲಿ ನೋಡಿದ್ರಲ್ಲ, ಅಳ್ವಾಡಿಗೆ ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಕಟಾವು ಮಾಡ್ಕೊಂಡು ಅಲ್ಲಿ ತಗೊಂಡೋಗಿ ಅವ್ರು ಬೆಲ್ಲ ಮಾಡಿಕೊಡ್ತಾರೆ. ನಾವು ಗ್ರಾಹಕರಿಗೆ ಬೇಡಿಕೆನೂ ಹಾಗೆ ಇದೆ ಸರ್. ನಮಗೆ ಬೆಲ್ಲ ಮಾರಾಟ ಮಾಡ್ತಾಯಿದ್ದೀವಿ. ಇದೊಂದು ವ್ಯವಸ್ಥೆ ಚೆನ್ನಾಗಿದೆ ಅಂತೀರಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಾವು ಏನೇನ್ಕೋ ಈಗ ಸರ್, ಒಂದು ಮದುವೆ ಮಾಡಿದ್ರೆ 5 ಲಕ್ಷ ಖರ್ಚು ಮಾಡ್ತಾರೆ, 10 ಲಕ್ಷ ಖರ್ಚು ಮಾಡ್ತಾರೆ. ಒಂದು ಬೀಗ್ ಊಟ ಮಾಡಿದ್ರೆ 3 ಲಕ್ಷ ಖರ್ಚು ಮಾಡ್ತಾರೆ ಅಲ್ವ ಸರ್. ಇವತ್ತು ಎಷ್ಟೋ ಜನ ಡಾಕ್ಟ್ರುಗಳು ಹೇಳ್ತಾರೆ ಫಂಕ್ಷನ್ಗಳು ಊಟ ಮಾಡಬೇಡಿ ಅಂತ. ಯಾಕೆಂದರೆ ಇವತ್ತು ಮೊದಲು ಸಿಗರೇಟ್ ಸೇದ್ರೆ ಎಣ್ಣೆ ಕುಡಿತಾರೆ ಅಂತಂದರೆ ಅದನ್ನ ದುರಭ್ಯಾಸ ಬಿಟ್ಬಿಡಿ, ಆರೋಗ್ಯಕ್ಕೆ ಹಾನಿಕರ ಅಂತಿದ್ರು. ಇವತ್ತು ಡಾಕ್ಟ್ರುಗಳು ಫಂಕ್ಷನ್ ಊಟ ಮಾಡಬೇಡಿ ಬಿಟ್ಬಿಡಿ ಅಂತ ಅವ್ರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಆಹಾರ ಎಷ್ಟು ಹದಗೆಟ್ಟೋಗಿದೆ ಅಂತಂದರೆ ಇವತ್ತು ರುಚಿ ಬಣ್ಣಕ್ಕೋಸ್ಕರ ಎಲ್ಲ ರೆಡಿಮೇಡು ಐಟಮ್ಗಳು ಬಂದ್ಬಿಟ್ಟಿದೆ ಊಟಕ್ಕೆ ಹಾಕುವಂಥವು. ಹೌದು, ತಿಂದರೆ ಮನುಷ್ಯನಿಗೆ ಆರೋಗ್ಯನೇ ಆಗ್ತಾ ಇರೋಲ್ಲ. ಇವತ್ತು ಬೆಳಿಗ್ಗೆ ಊಟ ಮಾಡಿದ್ರೆ ಸಂಜೆ ಗಂಟಲು ಆರೋಗ್ಯನೇ ಆಗೋಲ್ಲ. ಅವರು ಮಾತ್ರೆ ನುಂಗಿ ಆರೋಗ್ಯ ಮಾಡ್ಕೋ ಸ್ಥಿತಿ ಬಂದ್ಬಿಟ್ಟಿದೆ ಸರ್. ಯಾಕೆ ಹಿಂಗೆ ಹದಗೆಟ್ಟೋಯ್ತು ಅಂದರೆ ನೇರವಾಗಿ ಆಹಾರಕ್ಕೆ ಕಲಬೆರಕೆ ಆಯ್ತಾ ಇದೆ. ಏನಕ್ಕೂ ಖರ್ಚು ಮಾಡ್ತಾರೆ ರೈತರು. ಈ ಥರದ್ದು ಮಾಡ್ಕೊಂಡ್ರೆ, ಈ ಕುವೆಂಪು ಹೇಳೋರು ಸರಳವಾಗಿರಿ,
ಸರಳ ವಿವಾಹ ಮಾಡ್ಕೊಳ್ಳಿ. ರೈತರು ಸರಳ ಜೀವನಕ್ಕೆ ಹೋಗಲಿಲ್ಲ ಅಂತ ಸಮಸ್ಯೆಗೆ ಉದ್ಭವ ಸಹ. ಒಬ್ಬ ರೈತ 10 ವರ್ಷ 20 ವರ್ಷ ದುಡಿದು ಒಂದು ಮದುವೆ ಮಾಡಿ ಒಂದು ಮನೆ ಕಟ್ಟೋದು ಸುಸ್ತಾಗೋಯ್ತಾನೆ ಸರ್. ಅವನ ಜೀವನ ಅದರಲ್ಲೇ ಮುಗಿದೋಗ್ತದೆ. ಇವತ್ತು ನಮ್ಮ ಮಂಡ್ಯ ಈ ಆ ಭಾಗಗಳಲ್ಲಿ ಒಂದು ತಿಥಿ ಮಾಡಿದ್ರೆ 2 ಲಕ್ಷ ದುಡ್ಡು ಬೇಕು ಸರ್. ಈಗ ಕಷ್ಟದಲ್ಲೇ ಇರ್ತದೆ ಅವ್ರ ಕುಟುಂಬ. ಒಂದು ತಿಥಿ ಮಾಡಿದ್ರೆ 2 ಲಕ್ಷ 3 ಲಕ್ಷ ದುಡ್ಡು ಬೇಕು ಅಂತಂದರೆ ಎಲ್ಲಿಗೆ ಹೋಗುತ್ತೆ ಆ ಕಡೆ. ಇದು ಅದೇ ಈಗ ನಮ್ಮ ಹುಣಸೂರು ಭಾಗಗಳಿಗೆ ಹೋಗಿ ಅಲ್ಲಿ ಒಂದು 20 ಜನ 30 ಜನ ಇರ್ತಾರೆ ತಿಥಿ ಮಾಡಿದ್ರೆ. ನಮ್ಮಲ್ಲಿ 500 ಜನ 1000 ಜನ ಇರ್ತಾರೆ. ಹೌದು. ಇದು ದುರಂತ. ಇವೆಲ್ಲ ನಮ್ಮ ರೈತರು ಇವೆಲ್ಲ ಅವಕ್ಕೆಲ್ಲ ಖರ್ಚು ಮಾಡೋದು ಈ ಥರ ಮಾಡ್ಕೊಂಡು ಒಂದೊಂದು ಹೊಸ ರೀತಿ ಪ್ರಯೋಗ ಮಾಡಲಿ ಬಿಡಿ ಸಹ. ಮಾಡಿದ್ರೆ ನಮ್ಮ ಪರಿಸರ ಉಳಿತದೆ, ಭೂಮಿ ಉಳಿತದೆ. ಈಗ ಭೂಮಿಗೆ ವಿಷ ತಂದು ಸುರಿತಾರೆ. ಈಗ ಈಗ ಅರಬ್ ಕಂಟ್ರಿಗಳಲ್ಲಿ ಯುದ್ಧ ಶುರುವಾಗಿದೆ ಅಂತಾರೆ. ಈಗ ರಾಸಾಯನಿಕ ಗೊಬ್ಬರಗಳು ಬರೋದು ಅಲ್ಲಿಂದ, ಆಮೇಲೆ ಪೆಟ್ರೋಲಿಯಂ ಉತ್ಪನ್ನಗಳು ಗ್ಯಾಸ್ ಬರೋದು ಅಲ್ಲಿಂದ. ಈಗ ನಮ್ಮ ಮನೆಗಳಲ್ಲಿ ನಾವೆಲ್ಲ ಸೌದೆಗಳಲ್ಲಿ ಇದೀವಿ ಸಹ. ಈಗಲೂ ನಾವು ಗ್ಯಾಸ್ ಮೇಲೆ ಡಿಪೆಂಡ್ ಆಗಿಲ್ಲ. ನಮ್ಮ ನಮ್ಮಲ್ಲಿ ಗ್ಯಾಸ್ ಇದ್ದರೂ ನಮ್ಗೆ 6 ತಿಂಗಳ ಗಂಟ ಬರ್ತದೆ ಒಂದು ಸಿಲಿಂಡ್ರು. ನಾವು ಅನಿವಾರ್ಯತೆ ಇಟ್ಕೊಂಡಿದ್ದೀವಿ ಏನಕ್ಕಾದ್ರೆ ಬೇಕಾದ್ರೆ ಅಂತ. ಅದನ್ನು ನಾವು ಶೇಕಡವಾರು ಪ್ರಮಾಣದಲ್ಲಾರ ಬದಲಾವಣೆ ಆಗಲಿಲ್ಲ ಅಂದರೆ ಹಳ್ಳಿ ಜನ ತುಂಬ ಮುಂದಿನ ದಿನಗಳಲ್ಲಿ ಕಷ್ಟಕ್ಕೆ ಸಿಗಾಕತ್ತೀವಿ ಸಹ. ಏನೇ ಇವತ್ತು ನಾಗರಿಕತೆ ಮುಂದುವರೆದಷ್ಟು ಕೂಡ ಸಾಮಾನ್ಯ ಜನಕ್ಕೆ, ಬಡ ಜನಕ್ಕೆ, ರೈತರಿಗೆ ತೊಂದರೆ ಹೊರತು ಅದು ದುಡ್ಡಿರೋರ್ಗೇನು ತೊಂದರೆ ಆಗೋಲ್ಲ. ಅವ್ರು ಯಾವುದೇ ರೀತಿ ದುಡ್ಡು ಮಾಡಿರ್ತಾರೆ, ನಡ್ಕೊಂಡು ಹೊಂಟೋಗುತ್ತೆ. ಅದು ನೇರವಾಗಿ ಪರಿಣಾಮ ಬೀಳೋದು ನಮ್ಮ ರೈತರಿಗೇನೆ ಸರ್. ಹಾಗಾಗಿ ಈ ರೀತಿ ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರೆ ರೈತರು ತಪ್ಪಲ್ಲ ಅಂತೀರಾ? ತಪ್ಪಲ್ಲ ಸರ್, ಮಾಡ್ಕೊಳ್ಬೇಕು ಸರ್. ಇದರಿಂದ ಉಪಯೋಗಗಳು ಜಾಸ್ತಿ. ಉಪಯೋಗಗಳು ಆಯ್ತದೆ. ನೋಡಿ ಈಗ ಬಿಟ್ಟೊಂದು 1/4 ಗಂಟೆಗೆ ಎಲ್ಲ ನೆಂದೋಯ್ತು. ಇನ್ನು 1/4 ಗಂಟೆನೂ ಆಗಿಲ್ಲ ಸರ್. 1/4 ಗಂಟೆನೂ ಆಗಿಲ್ಲ. ಗಾಳಿ ಬರ್ತಾ ಬಂದ್ರೆ ತೂರ್ಕೊಂಡೋಯ್ತದ. ಎಲ್ಲಿಗೆ ಆಗ್ದದ್ ಭಾಗಕ್ಕೆ ನಮ್ಗೆ ಏನಿಸ್ತು ಅಂದ್ರೆ ಮಾತ್ರ ಈ ಕಬ್ಬಿಗಾದ್ರೆ ಇನ್ನೊಂಚೂರು ಹತ್ರ ಮಾಡ್ಕೊಳ್ಬೇಕಾಯ್ತದೆ. ಈ ಹತ್ರ ಮಾಡ್ಕೊಂಡ್ರೆ ಸರೋಗುತ್ತೆ. ಆಮೇಲೆ ಅದು ಕ್ರಾಸ್ಗಳು ಆಗ್ಬಿಟ್ಟಿದೆ ಆ ಕಡೆ ಈ ಕಡೆ ಸ್ವಲ್ಪ. ಅಂದ್ರೆ ಸ್ಟಿಫ್ ಆಗಿ ನಿಂತಿಲ್ಲ. ಅದೇ ಸರ್, ಅಲ್ಲಿ ನಿಮ್ ಕೈ ಇಕ್ಕಿದಿರಲ್ಲ, ಅಲ್ಲಿ ಕಟ್ಟಿದ್ವಿ ದಾರ ಕಳ್ಕೊಂಡಿದೆ ನೋಡಿ ಕೆಳಗಡೆ. ದಾರ ಕೆಳಗಡೆ ಬಂದಿರೋದು ಈಗೆಲ್ಲ ರೆಡಿ ಮಾಡ್ಬೇಕು. ಈಗ ಅದು 9 ತಿಂಗಳಿಂದ ಕಬ್ಬೊಳಗಿತ್ತಲ್ಲ ಸರ್. ಅದು ಈ 9 ಅಲ್ಲ 10 ತಿಂಗಳಾಯ್ತು ಕಬ್ಬು ಮುರಿ ಮಾಡ್ದ. 3 ತಿಂಗಳಲ್ಲಿ ಕಟ್ಟಿದ್ದು. ಈಗ ಇದು 13ನೇ ತಿಂಗಳು. ಅಂದ್ರೆ 10 ತಿಂಗಳು ಅದು ಸ್ವಲ್ಪ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಆಗಿರ್ತದೆ. ಕಬ್ಬು ಮನಿ ಕಬ್ಬಿಟ್ಟಿರ್ತದೆ ಅದ್ರ ಮೇಲೆ. ಹಂಗಾಗಿ ಆ ಥರ ಆ ಕಡೆ ಈ ಕಡೆ ಇದಾಗಿದೆ. ಈ ಕಡೆಯಲ್ಲಿ ಏನು ಮಾಡಿದೆ, ಆ ಕಡೆ ಮಾತ್ರ ಅಷ್ಟು ಮಾತ್ರ ಓಡ್ತಾ ಇದೆ ಈಗ ಸರ್. ನನ್ನ ಉದ್ದೇಶ ಸರ್, ಈ ಸುಮಾರು 10 ಲಕ್ಷ ವರ್ಷಗಳಿಂದಲೂ ಈ ಭೂಮಿ ಮೇಲೆ ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ. ಈಗ ಒಂದು 50-60 ವರ್ಷದಿಂದ ರಾಸಾಯನಿಕ ಏನು ಬಂದು ನಮ್ಮ ಮಣ್ಣು ಹಾಳಾಗ್ತಾಯಿದೆ, ಮನುಷ್ಯನ ಆರೋಗ್ಯನೂ ಕೂಡ ಹಾಳಾಗ್ತಾಯಿದೆ. ಆಗ ಮನುಷ್ಯನ ಆರೋಗ್ಯ ಈಗ 100 ವರ್ಷ 80 ವರ್ಷ 90 ವರ್ಷ ಆದರೂ ಕೂಡ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಚಟುವಟಿಕೆಯಿಂದ ಇರ್ತಿದ್ರು ಜನಗಳು. ಇವತ್ತೇನಾಗಿದೆ, 40 ವರ್ಷ 50 ವರ್ಷದವರಿಗೆ ಹಾರ್ಟ್ ಪೇಷೆಂಟು, ಎಲ್ಲ ನಡನೋವು, ಮಂಡಿ ನೋವು, ಥೈರಾಯ್ಡ್ ಸಮಸ್ಯೆ, BP, ಶುಗರು ಅಂಥೇಳಿ ಎಲ್ಲ ಕಾಯಿಲೆಗೆ ಬೀಳ್ತಾಯಿದ್ದಾರೆ. ಯಾಕೆ ಅಂತಂದರೆ ನಮ್ಮ ಜೀವನ ಶೈಲಿ ಹದಗೆಟ್ಟೋಯ್ತು. ದೇಶೀಯ ಬೀಜಗಳೆಲ್ಲ ಹಾಳಾದವು. ಏನು ಬಹುರಾಷ್ಟ್ರೀಯ ಕಂಪ್ನಿಗಳನ್ನ ಮೇಲೆ ಡಿಪೆಂಡ್ ಆಗಿ ನಮ್ಮ ರೈತರು ಬಹುರಾಷ್ಟ್ರೀಯ ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗಿ ಏನಾಗಿದೆ, ಅವ್ರು ಮಾಡೋ ಸಂಪಾದನೆ ಎಲ್ಲ ಔಷಧಿಗೆ, ಗೊಬ್ಬರಕ್ಕೆ, ಬೀಜಕ್ಕೆ ಅಂತ ಕೊಡ್ತಾಯಿದ್ದಾರೆ. ಈಗ ಸ್ವಾವಲಂಬಿಯಾಗಿ ಬದುಕಬೇಕು ಅಂದರೆ ಸಾವಯವ ಕೃಷಿ ಅಂತ ಬರಬೇಕು. ಹಸುಗಳು, ನಾಟಿ ಹಸುಗಳು ಸಾಕಬೇಕು, ಕುರಿಗಳು, ಎಮ್ಮೆ, ಈ ಥರದ ನಮ್ಮ ಏನು ಹಿಂದಿನ ಪೀಳಿಗೆ ಮಾಡ್ತಿರೋ ಅಷ್ಟೇ, ಅದನ್ನೇ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ, ಇನ್ನೇನು ಇಲ್ಲ. ಸಾವಯವ ಕೃಷಿ ಅಂತಂದರೆ ನಮ್ಮ ತಾತಂದಿರು ಏನು ಮಾಡ್ತಿರೋ ಆ ಕೃಷಿ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮಾಡಲೇಬೇಕು. ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ಬೇಕು, ಗಾಳಿ ಉಳಿಸ್ಬೇಕು, ಒಳ್ಳೆ ನೀರು ಕೊಡಬೇಕು ಅನ್ನೋ ಆ ಉದ್ದೇಶದಿಂದ ಸಾವಯವ ಕೃಷಿ ಮಾಡಿ. ಫಸ್ಟು ಹಂತವಾಗಿ ಮಾಡಿ, ಒಂದು 10 ಗುಂಟೆ ಮಾಡಿ, 20 ಗುಂಟೆ ಮಾಡಿ, ಪ್ರಾಯೋಗಿಕವಾಗಿ ನೋಡಿ. ಸಾವಯವದಲ್ಲಿ ಬೆಳೆದಂಥ ಸೊಪ್ಪು ತರಕಾರಿಗಳನ್ನ ನೀವು ಬೆಳೆದು ಉಪಯೋಗಿಸಿ, ಹಣ್ಣು ತರಕಾರಿಗಳು ಬೆಳ್ಕೊಳ್ಳಿ. ಆಗ ಆರೋಗ್ಯದ ಮೇಲೆ ನಿಮ್ಮ ಕಾಂಟ್ರಿಬ್ಯೂಷನ್ ನೋಡಿ ಹೇಗಿದೆ ಅಂತ. ಆಮೇಲೆ ಹಂತವಾಗಿ ಬದಲಾವಣೆ ಆಗಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.